ಹರೀಶ್ ಮಡಿವಾಳ ಅನ್ನೋ ವ್ಯಕ್ತಿ 9/10/2012ರಂದು ಸೌಜನ್ಯ ಮತ್ತು ಸಂತೋಷ್ ರಾವ್ ಒಟ್ಟಿಗೆ ಇದ್ದದನ್ನು ನೋಡಿದ್ದೀನಿ ಅಂತ ಕೊಟ್ಟಿರುವಂತಹ ಹೇಳಿಕೆ CID ಅವರು ಸಬ್ಮಿಟ್ ಮಾಡಿರುವಂತಹ ಚಾರ್ಜ್ ಶೀಟ್ನಲ್ಲಿ ಇದೆ. ಸಮೀರ್ ಅವರು ಹೇಳ್ತಾರೆ ಈ ಹರೀಶ್ ಮಡಿವಾಳ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಆತನ ಸಿಗ್ನೇಚರೇ ಇಲ್ಲ ಅಂತ. ಅದೇ ದಾಖಲೆಯನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ರೈಟ್ ಸೈಡ್ನಲ್ಲಿ ಬೆಳ್ತಂಗಡಿ ಕೋರ್ಟ್ನ ಸೀಲ್ ಇದೆ. ಸಹಿನೇ ಇಲ್ಲದೆ ಇರುವಂಥ ಒಂದು ಡಾಕ್ಯುಮೆಂಟನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತಾ? ಹೌದು, ಅದಕ್ಕೆ ನೀನು ಉತ್ತರ ಕೊಡಬೇಕು. ಕೇಳು ಅವ್ರಿಗೆ, ಕೋರ್ಟಲ್ಲಿ ಅದನ್ನು ನೀನು CBI ಅವ್ರು ಕೇಳಬೇಕು. ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಸೈನೇ ಇಲ್ಲದೆ ಇರುವಂಥದ್ದು? CBI ಅಲ್ಲಿ ಯಾವುದು CID ಅವರಿಗೆ ನೀನು ಕೇಳಬೇಕು. ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ನೀವು ಯಾಕೆ ಕೊಟ್ರಿ, ಸಹಿ ಇಲ್ದೇ ಯಾಕೆ ಕೊಟ್ರಿ, ಕೋರ್ಟ್ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತು, ಅದನ್ನು ಅವ್ರಿಗೆ ಕೇಳಬೇಕು. ಈ ವ್ಯಕ್ತಿ ಸಾಯೋದಕ್ಕೂ CBI ತನಿಖೆ ಆರಂಭ ಆಗೋದಕ್ಕೂ 7 ವರ್ಷಗಳ ಡಿಫ್ರೆನ್ಸ್ ಇದೆ. ಒಬ್ಬ ವ್ಯಕ್ತಿಯನ್ನು ಸಾಯಿಸೋದಕ್ಕೆ 7 ವರ್ಷ ಬೇಕಾಗಿತ್ತಾ? ಯಾರು ಈ ಹರೀಶ್ ಮಡಿವಾಳ? ಅಂಡರ್ವರ್ಲ್ಡ್ ಡಾನ? ಅಥವಾ ಈತ ತುಂಬ ಪ್ರಭಾವಿ ವ್ಯಕ್ತಿನ ಸ್ಕೆಚ್ ಹಾಕಿ ಪ್ಲ್ಯಾನ್ ಮಾಡಿ 7 ವರ್ಷ ಬೇಕಾಗಿತ್ತ ಇದನ್ನು? ಯಾರೇ ಹರೀಶ್ ಮಡಿವಾಳ? ಒಳ್ಳೆ ಪ್ರಶ್ನೆ. ಅವನೇನು ಡಾನ? ಪ್ರಭಾವಿ ವ್ಯಕ್ತಿನ? ಪ್ರಭಾವಿ ವ್ಯಕ್ತಿನೂ ಅಲ್ಲ, ಡಾನೂ ಅಲ್ಲ. ಈ ರಾಜ್ಯದ ದೇಶದ ಪ್ರಭಾವಿ ವ್ಯಕ್ತಿಯ ನಕಲಿ ದೇವಮಾನವ ಅವನ ಸ್ವಂತ ತಮ್ಮ ಬೆಂಗಳೂರಿನಲ್ಲಿರ್ತಾನೆ. ಎಸ್ ಸುರೇಂದ್ರ ಅಂತ ಹೇಳಿ. ಎಸ್ ಅಂತ ಹೇಳಿದರೆ ಸೆಟ್ಟಿಂಗ್ ಸುರೇಂದ್ರ ಅಂತ ಪ್ರೀತಿಯಿಂದ ಅವನಿಗೆ ಕರೀತಾರೆ. ಯಾಕಂದರೆ ಅವನ ಹೆಸರೇ ಹೇಳುವ ಸೆಟ್ಟಿಂಗ್ ಅಂತ ಹೇಳುವ ಹಾಗೇನೆ ಅವನ ಕೆಲಸ ಬರೀ ಸೆಟ್ಟಿಂಗ್ ಮಾಡೋದು. ದೊಡ್ಡ ದೊಡ್ಡ ಮಂತ್ರಿಗಳ ಜೊತೆಗೆ, ಪೊಲೀಸ್ ಅಧಿಕಾರಿಗಳ ಜೊತೆಗೆ, ಬೇರೆ ಬೇರೆ ಸಂಘಟನೆಗಳು ಇವನ ವಿರುದ್ಧ ಮಾತಾಡಬಾರ್ದು, ಇವರ ಅತ್ಯಾಚಾರ, ಕೊಲೆಗಡಕತನ, ಇವರ ದಗಾಬಾಜಿ ವಿರುದ್ಧ ಮಾತಾಡಬಾರ್ದು ಅಂತ ಸೆಟ್ಟಿಂಗ್ ಮಾಡೋದೇ ಅವನ ಕೆಲಸ. ಹೀಗಾಗಿ ಅವನಿಗೆ ಸೆಟ್ಟಿಂಗ್ ಸುರೇಂದ್ರ ಅಂತ ಕರೀತಾರೆ. ಆ ಪ್ರಭಾವಿ ವ್ಯಕ್ತಿಯ ಸ್ವಂತ ತಮ್ಮ ಬೆಂಗಳೂರಿನಲ್ಲಿ ಅವನ ಮನೆ ಇದೆ. ಹರೀಶ್ ಮಡಿವಾಳ ಅದೇ ಸೆಟ್ಟಿಂಗ್ ಸುರೇಂದ್ರನ ಬೆಂಗಳೂರಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಬೆಡ್ರೂಮಿನವರೆಗೂ ಕೂಡ ಅವನ ಒಂದು ಸಂಪರ್ಕ ಇತ್ತು. ಈ ಸೆಟ್ಟಿಂಗ್ ಸುರೇಂದ್ರನ ಬೆಡ್ರೂಮಿನ ವ್ಯವಹಾರಗಳನ್ನು ಕೂಡ ಹರೀಶ್ ಮಡಿವಾಳ ನೋಡ್ಕೊಳ್ತಾ ಇದ್ದ. 3 ವರ್ಷದವರೆಗೆ ಅವನು ಬೆಂಗಳೂರಿನಲ್ಲಿ ಅದೇ ಮನೆಯಲ್ಲಿನೇ ಈ ನಕಲಿ ದೇವಮಾನವನ ಸ್ವಂತ ತಮ್ಮನ ಮನೆಯಲ್ಲೇ ಇದ್ದಂಥವನು ಹರೀಶ್ ಮಡಿವಾಳ. ಇದು ಗೊತ್ತಿರಲಿ ನಿನಗೆ, ಯಾರು ಹರೀಶ್ ಮಡಿವಾಳ ಅಂತ. ಆನಂತರ ಹರೀಶ್ ಮಡಿವಾಳ ಅವನ ಸ್ಟೇಟ್ಮೆಂಟ್ ಏನಿದೆ ಗೊತ್ತಾ? CIDಯಲ್ಲಿ ನೀನೇ ಹೇಳ್ತೀಯಲ್ಲಪ್ಪ, CIDಯಲ್ಲಿ ಇದ್ದಿದ್ದು CBIನಲ್ಲಿ ಇರಲೇ ಇಲ್ಲ ಅಂತ. ಏನಾದರೂ ಒಂದು ಕಾರಣ ಇರಬೇಕಲ್ಲ. CBIದವರು ಸುಮ್ಮನೆ ಅವನ ಹೆಸರು ಡಿಲೀಟ್ ಮಾಡಿಲ್ಲ. CIDಯಲ್ಲಿ ಇದ್ದಂಥವನನ್ನ ಯಾಕೆ CBI ತಗೊಳ್ಳಿಲ್ಲ ಅಂತ ಹೇಳಿದರೆ, ಹರೀಶ್ ಮಡಿವಾಳನ ಸ್ಟೇಟ್ಮೆಂಟ್ ಇದ್ದಿದ್ದು, ನಾನು ಸೌಜನ್ಯಳನ್ನ ಮತ್ತು ಸಂತೋಷ್ ರಾವ್ನನ್ನ ಕ್ಲೋಸೆಸ್ಟ್ ಪ್ರಾಕ್ಸಿಮಿಟಿಯಲ್ಲಿ ನೋಡಿದೆ, ಹತ್ತಿರದಲ್ಲಿ ನೋಡಿದೆ ಅಂತ ಅವನ ಸ್ಟೇಟ್ಮೆಂಟ್ ಇರೋದು. ಅಂದರೆ ಅವನೇನು ಹೇಳಿದ್ದಲ್ಲ, ಒತ್ತಾಯಪೂರ್ವಕವಾಗಿ. ಈಗ ಯಾರಾದರೂ ಬೇಕಲ್ಲ, ಈಗ ನೋಡಿ ಸೌಜನ್ಯಳನ್ನ ಸಂತೋಷ್ ರಾವ್ನೇ ತಗೊಂಡು ಹೋಗಿದ್ದಾನೆ ಅನ್ನೋದು ಈ ಪ್ರಭಾವಿ ಕುಟುಂಬದ ಒಂದು ಸ್ಟ್ಯಾಂಡ್ ಆಗಿತ್ತು. ಮತ್ತು ಅದೇ ಸ್ಟ್ಯಾಂಡನ್ನು ಪೊಲೀಸರು ಕೂಡ ತಗೊಳ್ತಾರೆ ಇವರ ಪ್ರಭಾವದಿಂದ. ಸೊ ಯಾರಾದರೂ ಒಬ್ಬರು ನೋಡಿದವ್ರು ಬೇಕಲ್ಲ. ಹೀಗಾಗಿ ಹರೀಶ್ ಮಡಿವಾಳನ್ನ ಸೃಷ್ಟಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರ ಫ್ಯಾಮಿಲಿಗೆ, ಈ ಸೆಟ್ಟಿಂಗ್ ಸುರೇಂದ್ರಗೆ ತುಂಬ ಆತ್ಮೀಯ ಆಗಿದ್ದವನು, ಇವನು ಹೇಳ್ದಂಗೆ ಕೇಳ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅವನನ್ನ ಏನೋ ಆಸ್ ಅ ವಿಟ್ನೆಸ್, ಈ ಸಂತೋಷ್ ರಾವ್ನನ್ನ ಸೌಜನ್ಯಳ ಸಮೀಪದಲ್ಲಿ ನೋಡಿದೆ ಅನ್ನೋದಕ್ಕೆ ಸೃಷ್ಟಿ ಮಾಡ್ತಾರೆ ಅವನನ್ನು. ಆದರೆ ದೈವಲೀಲೆ ಅನ್ನೋದು ಅದಕ್ಕೆ. ಯಾವಾಗ ಈ ಇನ್ವೆಸ್ಟಿಗೇಷನ್ ಎಲ್ಲ ಪ್ರಾರಂಭ ಆಗ್ತದೆ ಅವನಿಗೆ ಭಯ ಶುರು ಆಗ್ತದೆ. CID ಚಾರ್ಜ್ ಶೀಟ್ ಕೊಟ್ಟ ಮೇಲೆ CBIದವರು ಫಸ್ಟ್ ಕರೆಸೋದೇ ಈ ಹರೀಶ್ ಮಡಿವಾಳನ್ನ. ಕೇಳ್ತಾರೆ CBI ಅಧಿಕಾರಿಗಳು, ಏನಪ್ಪ ನೀನು ನೋಡಿದ್ಯಾ ಅಂತ. ಅವಾಗ ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಸ್ವಾಮಿ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈ ವಿಷಯ ದಣಿಗಳಿಗೆ ಗೊತ್ತಾಗುತ್ತೆ. ಆವಾಗ ಇವನಿಗೂ ಮತ್ತು ಹರೀಶ್ ಮಡಿವಾಳನಿಗೂ ಮತ್ತು ದಣಿಗಳಿಗೆ ಒಂದು
ಕ್ಲಾಶಸ್ ಶುರು ಆಗುತ್ತೆ ನಿರಂತರವಾಗಿ. ಅವರು ನೀನು ಹೋಗಿ ಸಾಕ್ಷಿ ಹೇಳಂತ ಹೇಳೋದು, ಇನ್ನು ಬೇಡ ಅಂತ ಹೇಳೋದು. ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಅನೇಕ ಹೋರಾಟದ ಸಭೆಗಳಲ್ಲಿ ಮಾತಾಡಿದ್ದೇನೆ. LCD ಹಾಕಿ ಕೂಡ ನಾವು ತೋರಿಸಿದ್ದೀವಿ. ನೀನೇ ಹೇಳ್ತೀಯಲ್ಲಪ್ಪ 2022 ಕೂಡ ಎವಿಡೆನ್ಸ್ ಇರ್ತದೆ. ಆನಂತರ CBI ಚಾರ್ಜ್ ಶೀಟ್ ಹಾಕಿದ ಮೇಲೇನೂ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಇರ್ತದೆ. ಅವಾಗ ಒತ್ತಾಯ ಹಾಕ್ತಿರ್ತಾರೆ, ಇವನನ್ನು ಏನಾದರೂ ಮಾಡಿ ಸಾಕ್ಷಿ ಹೇಳಿಸ್ಬಿಡ್ಬೇಕು ಅಂತೇಳಿ. ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಇವನಿಗೂ ಕೂಡ ಒಂದು ಹೆಣ್ಣು ಮಗು ಆಗುತ್ತೆ. ಇವನ ಕಾನ್ಶಿಯಸ್ ಒಪ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಇವ್ರ ವಿರುದ್ಧ ಮಾತಾಡಕ್ಕೆ, ಈ ದಣಿಗಳ ಕುಟುಂಬದ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಇವನು ಸಾಕ್ಷಿ ಹೇಳ್ತಾನಂತೆ ಇವನ ಹತ್ಯೆ ಆಗಲಿಲ್ಲ, ಇವನು ನಾವು ಹೇಳ್ದಂಗೆ ಸಾಕ್ಷಿ ಹೇಳೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವನ ಹತ್ಯೆ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆನಂತರ ನೀನು ಹೇಳ್ತೀಯಲ್ಲ, ಇವನು ಹೇಳ್ತಾನೆ ಇವ್ರ ರಿಲೇಷನ್ ಕಡೆ ಅಂತ ನಾನೊಂದು ಸ್ಟೇಟ್ಮೆಂಟ್ ಕೊಡಿಸ್ತೇವೆ ಅಂತ. ನಮ್ಮ ಸಲುವಾಗಿ ಇವ್ರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ಇವರು ನಮ್ಮನ್ನು ಒಪ್ಸೋದಕ್ಕೆ ಅಥವಾ ಜನರನ್ನ ಮರಳು ಮಾಡೋದಕ್ಕೆ ಈ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದ್ದೀರಿ? ನಾವು ನಿಮ್ಮ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಸಲುವಾಗಿ ನಿಮಗೆ ಉತ್ತರ ಕೊಡೋದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಮರುಧ್ವನಿಕೆ ಆಗಬೇಕು. ಸಂತೋಷ್ ರಾವ್ ಅಲ್ಲ ಅಂದ್ರೆ ಮತ್ತಿನ್ನು ಯಾರು ಅನ್ನುವಂತ ಪ್ರಶ್ನೆ ಸಹಜ. ಆ ನಿಜವಾದ ಅಪರಾಧಿಗಳು ಪತ್ತೆಯಾಗಲಿ ಅಂತ ಹೋರಾಟ ಮಾಡ್ತಾ ಇದೀವಿ ನಾವು ಹೊರತು ನಿಮ್ಮ ಸಲುವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಮತ್ತು ನೀವು ನಮ್ಮ ಸಲುವಾಗಿ ಯಾಕೆ ಆ ಸಂಬಂಧಿಕರ ಕಡೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ? ನೀವು ಯಾರ ಕಡೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ ಅದು ನನಗೆ ಗೊತ್ತು. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಗೊತ್ತಿದೆ. ಹರೀಶ್ ಮಡಿವಾಳನ ಅವರ ಪತ್ನಿಯವರು ಪಾಪ ಬಹಳ ಕಷ್ಟಪಟ್ಟು ಆ ಇಬ್ಬರು ಮಕ್ಕಳನ್ನ ಅವರು ಸಾಕ್ತಾ ಇದ್ದಾರೆ. ಹಿಂಗಾಗಿ ಅವ್ರನ್ನ ಎಳೆದು ತರೋದು ಬೇಡ. ಆದ್ರೆ ಈ ಕಿರಾತಕರು ಏನ್ ಮಾಡಿದ್ರು ಗೊತ್ತಾ? ನಡೆದಾಡುವ ದೇವಮಾನವ ಅಂತ, ನಡೆದಾಡುವ ದೇವರು ಅಂತ ಒಂದು ಪಟ್ಟವನ್ನ ಖರೀದಿ ಮಾಡಿದಂಥವ್ರು ಏನ್ ಮಾಡಿದ್ರು? ಹರೀಶ್ ಮಡಿವಾಳನಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು. ಮೊದಲೆಲ್ಲ ಅವನು ಸಾಕ್ಷಿಗೆ ಆಯ್ತು, ಅದು CBIನಲ್ಲಿ ಸಾಕ್ಷಿಯಾದಾಗ ಬಹಳ ಹಾಡಿ ಹೊಗಳ್ತಾ ಇದ್ರು ಹರೀಶ್ ಮಡಿವಾಳನ ಹೆಂಡತಿ ಮುಂದೆ. ಆದ್ರೆ ಅದೇ ಹರೀಶ್ ಮಡಿವಾಳ ಯಾವಾಗ ನಾನು ಹೇಳೋದಿಲ್ಲ ಅಂತ ಹೇಳಿದ, ಕೆಟ್ಟದಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವನು ತೀರ್ಕೊಂಡ ಮೇಲೆ, ಆಕ್ಸಿಡೆಂಟ್ ಆದ ಮೇಲೇನೆ ಅವನು ಸಾಯೋದಿಲ್ಲ. ಅನೇಕ ತಿಂಗಳುಗಳವರೆಗೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಇರ್ತಾನೆ. ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಇವರು ದುಡ್ಡನ್ನ ಕೊಡುವುದಿಲ್ಲ. ಅಲ್ಲಿರ್ತಕ್ಕಂತಹ ಧರ್ಮಸ್ಥಳ ಕಾರ್ಮಿಕರು, ಸಿಬ್ಬಂದಿಗಳು ಒಟ್ಟುಗೂಡಿ 3 ಲಕ್ಷವನ್ನ ಕೊಟ್ಟಿರ್ತಾರೆ. ಈ ಚಿಕ್ಕದಣಿನೂ ಕೂಡ ಕೊಡ್ತಾನೆ, ಸ್ವಲ್ಪ ಕೊಡ್ತಾನೆ. ಕೊಡ್ಬೇಕಾದ್ರೆ ಏನ್ ಹೇಳ್ತಾನೆ ಚಿಕ್ಕದಣಿಗಳು, ಆಯ್ತು ನಿಂದು ಲಾಸ್ಟಿಗೆ ಏನು PF ಅದು ಕೊಡಬೇಕು, ಅದರಲ್ಲಿ ದುಡ್ಡು ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಹಿಂಗಾಗಿ ವೈಮನಸ್ಸು ಶುರು ಆಗುತ್ತೆ. ಇದು ಗೊತ್ತಿರಲಿ ಎಲ್ರಿಗೂ. ಹರೀಶ್ ಮಡಿವಾಳ ಟ್ರೀಟ್ಮೆಂಟು ಫಲಕಾರಿಯಾಗದೆ ಅವನು ತೀರ್ಕೊಂಡು ಹೋದ ಮೇಲೆ ಜೀವಂತ ಇರತಕ್ಕಂಥ ಹರೀಶ್ ಮಡಿವಾಳರ ಪತ್ನಿ ಮತ್ತು ಗಂಡನ ಮನೆಯವರಿಗೆ ಸಾಕಷ್ಟು ಜಗಳವನ್ನ ತಂದಿರ್ತಾರೆ ಇವರು ದಣಿಗಳು. ನೀವು ನಮ್ಮ ವಿರುದ್ಧ ಏನೋ ಹೇಳಿಕೆ ಕೊಡಬೇಡ ಅಂತ ಹೇಳಿ ಅವರು ಶ್ರೀಮತಿಗೂ ಕೂಡ ಒತ್ತಡವನ್ನು ಹಾಕ್ತಾರೆ. ಯಾವಾಗ ನಾವು ಹೋರಾಟದಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೀವಿ, ಈ ಒಂದು ಕೊಲೆಯ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ, ಘಟನೆಯ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ, ಅವರ ಶ್ರೀಮತಿ ಮೇಲೆ ಒತ್ತಡವನ್ನು ತರ್ತಾರೆ. ನೀನು ಹೇಳಲೇಬಾರ್ದು ಅಂಥೇಳಿ. ಆವಾಗ ಸಂಘರ್ಷ ಜಾಸ್ತಿ ಆಗುತ್ತೆ. ಈಗ ಇವರು ಅದೇ ಒಬ್ಬ ರಿಲೇಟಿವ್ ಕಡೆಯಿಂದ ಆ ಜಗಳ ಹಚ್ಚಿ ಏನೋ ಒಂದು ಗೋಲ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ನಾನು ಹೇಳೋದು, ಅವ್ರನ್ನೆಲ್ಲ ಯಾಕೆ ತರ್ತಾ ಇದ್ದೀರಾ? ನಿಮ್ಮ ಅತ್ಯಾಚಾರವನ್ನು ಉಳಿಸ್ಕೊಳ್ಳೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ಪಾಪ ಬೇರೆ ಒಬ್ಬ ಬಡಪಾಯಿ ಅವರು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಹೆಣ್ಮಗಳು, ಅವ್ರನ್ನೆಲ್ಲ ಯಾಕೆ ತರ್ತಾ ಇದ್ದೀರಾ? ಆ ಹರೀಶ್ ಮಡಿವಾಳ ಆಕ್ಸಿಡೆಂಟು ಒಂದು ವೇಳೆ ಅದು ಸಂಚೆ ಆಗಿಲ್ಲ ಅಂತ ಹೇಳಿದ್ರೆ ಇವನು ಉತ್ತರ ಕೊಡಬೇಕು. ಈ ಲೋಫರ್ ಇವನು ಮಾತಾಡ್ತಾ ಇದ್ದಾನಲ್ಲ, ಅದೇ ಸಮೀರನ ವಿಡಿಯೋದಲ್ಲಿ ಮತ್ತು ಕೂಡ್ಲಾ ರಾಂಪೇಜ್ ಅವರ ಇದರಲ್ಲಿ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆ ಪ್ರವೀಣ್ ಗೌಡ ಅನ್ನ ದೂರು ಕೊಟ್ಟನಲ್ಲ, ಅವನು ಯಾಕೆ ಕೊಟ್ಟ? ಥರ್ಡ್ ಪರ್ಸನ್ ಘಟನಾ ಸ್ಥಳದಲ್ಲಿ ಇಲ್ಲೇ ಇರೋನು ಯಾಕಪ್ಪ ಕೊಟ್ಟ? ಒಂದ್ ವೇಳೆ ಇದು ಕೊಲೆಯ ಸಂಚು ಆಗಿಲ್ಲೇ ಹೋಗಿದ್ರೆ ಅವನು ಯಾಕೆ ದೂರು ಕೊಟ್ಟ? 6-7 ಕಿಲೋಮೀಟರ್ ದೂರ ಇರುವಂತಹವನು ಧರ್ಮಸ್ಥಳ ಅನ್ನಛತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಅಲ್ಲೇ ಇರುವಂತಹ ಪ್ರವೀಣ್ ಗೌಡ ಯಾಕೆ ಬಂದು ದೂರು ಕೊಟ್ಟ? ಅದನ್ನ ಏನು ಗೊತ್ತೇ ಇಲ್ಲದೆ ಹಂಗೆ ಸುಮ್ಮನೆ ಬಂದು ಸಹಿ ಮಾಡಿದ ತಕ್ಷಣನೇ ಅಲ್ಲಿಯ PSI ಅವನ ದೂರು ಯಾಕೆ ತಗೊಂಡ ಅನ್ನೋದನ್ನ ಹೇಳುವಷ್ಟು ಕೇಳುವಷ್ಟು ಪ್ರಾಮಾಣಿಕತೆ ಈ ನಿರ್ಲಜ್ಜ ವ್ಯಕ್ತಿಗೆ ಇಲ್ಲ.